ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಟಿಫನ್ಗೆ ಪಲಾವು ಮತ್ತು ಬಿಸಿ ಬಿಸಿ ಬೋಂಡನ ನಾನು ರೆಡಿ ಮಾಡಿ ಎಲ್ಲರೂ, ನಾನು, ನಮ್ಮಮ್ಮ ಮತ್ತು ಮಗಳು 3 ಜನನೂ ಕೂತ್ಕೊಂಡು ಒಟ್ಟಿಗೆ ನಾವು ಇವತ್ತು ಟಿಫನ್ ಮಾಡಿದ್ವಿ. ಇವತ್ತು ನಮ್ಮ ಮನೆಗೆ ಯಾರು ಬಂದರು, ಅವ್ರು ಏನಕ್ಕೆ ಬಂದರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋಸ್ನ ನನ್ನ ಬ್ಲಾಗಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೆಗೆ ನಮ್ಮ ಅಕ್ಕನ ಮಗಳು, ಅಕ್ಕನ ಮಗ ಎಲ್ಲರೂ ಕೂಡ ಇವತ್ತು ನಮ್ಮ ಮನೆಗೆ ಬಂದರು. ಅಂದರೆ ಸಡನ್ನಾಗಿ ಒಂಥರ ಸರ್ಪ್ರೈಸ್ ಅಂತ ಅನ್ಕೋತೀನಿ. ರಾತ್ರಿ ನಾನು ಮತ್ತು ರಾಘು ಇಬ್ಬರು ಒಂದೇ ಕಡೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ವಿ. ನಾನು ಸುಮ್ಮನೆ ರಾಘುನ ಬಂಗಾರ ಚಿನ್ನು ಅಂದರೆ ಅವ್ನು ತಿರುಗಲಿಲ್ಲ. ಬೆಳ್ಳಿ ಅಂದಿದ ತಕ್ಷಣ ಅವನು ನನ್ನ ಕಡೆ ನೋಡ್ದ. ಮತ್ತೆ ನಾನು ಅವನನ್ನು ಚಿನ್ನ ಬಂಗಾರ ಅಂದೆ, ಅವನು ನೋಡಲಿಲ್ಲ. ಮತ್ತೆ ನಾನು ಬೆಳ್ಳಿ ಅಂದಾಗ ಅವನು ನನ್ನನ್ನು ನೋಡ್ದ. ಆಗ ಅಮ್ಮ ಹೇಳ್ತು, ಬೆಳ್ಳಿನ ಅವನು ಮರೀಲಿಲ್ಲ, ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾನೆ ಅಂದರು. ತಕ್ಷಣಕ್ಕೆ ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ, ಬೆಳ್ಳಿ ಹೇಗಿದ್ದಾಳೆ, ಚೆನ್ನಾಗಿದ್ದಾಳ ಅಂತ. ಅವರು ಹೂ ಕಣೋ ಚೆನ್ನಾಗಿದ್ದಾರೆ, ಬನ್ನಿ ಅಕ್ಕ ಮನೆಗೆ ಅಂದೆ. ಅವರು ನೋಡ್ತೀನಿ ಕೆಲಸ ಇದೆ ಅಂದರು. ಸರಿ ಓಕೆ ಅಂತೇಳಿ ಅವ್ರ ಹತ್ರ ಮಾತಾಡಿ ಇಟ್ಟೆ. ಇವತ್ತು ಸಡನ್ನಾಗಿ ಅವರು ನಮ್ಮ ಮನೆಗೆ ಬಂದರು. ನನಗಂತೂ ತುಂಬಾ ಖುಷಿಯಾಯಿತು. ಅವರು ಮನೆಗೆಲ್ಲ ಬಂದಿತ್ತು. ತುಂಬ ದಿನಗಳೇ ಆಗಿತ್ತು. ಅಮ್ಮಂಗೆ ಆಪ್ರೇಷನ್ ಆದಾಗ ಅವ್ರು ಬಂದಿತ್ತು. ಇವರಂತೂ ಬರುವಾಗ ಸುಮ್ಮನೆ ಬರೋದೇ ಇಲ್ಲ, ಏನಾದರೂ ಮನೆಗೆ ಇಟ್ಕೊಂಡು ಬರಬೇಕು. ಇವತ್ತು ನಮ್ಮ ಮನೆಗೆ ಮಾವಿನ ಹಣ್ಣು ಏನೇನೇನೇನೋ ತಂದಿದ್ದಾರೆ. ಒಂದು ದೊಡ್ಡ ಚೀಲ ಇದೆ, ನಾನಿನ್ನೂ ಓಪನ್ ಮಾಡಿಲ್ಲ ಆ ಚೀಲದಲ್ಲಿ ಏನಿದೆ ಅಂತ. ಆದರೂ ಯಾವಾಗೂ ಅಷ್ಟೇ ಬಂದರೆ ಏನಾದರೂ ತೊಗೊಂಡು ಬರ್ತಾರೆ. ಜೊತೆಗೆ ಬಂದರೆ ಅವರು ಮನೇಲಿ ಕೆಲಸ ಮಾಡ್ತಾರೆ. ನನಗೆ ಏನಾದರೂ ಹೆಲ್ಪ್ ಮಾಡಲೇಬೇಕು. ಅವ್ರನ್ನ ಎಷ್ಟೇ ಎಳೆದು ಕೂರಿಸಿದ್ರೂ ಅವ್ರು ಕೂತ್ಕೊಳ್ಳೋದೇ ಇಲ್ಲ. ಏನಾದರೂ ಇರಲಿ ನಾನು ಮಾಡಿಕೊಡ್ತೀನಿ ಕಣೋ ಅಂತ ಹೇಳಿ ಅವರು ನನಗೆ ಹೆಲ್ಪ್ ಮಾಡಿ. ಲಕ್ಷ್ಮಿ ಅಕ್ಕ ಅಂತ ಇವರು ಯಾವಾಗಲೂ ಅಷ್ಟೇ ಸುಖಕ್ಕೆ ನಾನೇನಾದರೂ ಒಂದು ಫಂಕ್ಷನೋ ಪೂಜೆನೋ ಮಾಡಿದ್ರೆ ಅವ್ರು ಬರೋದೇ ಇಲ್ಲ. ಯಾವಾಗ ನೋಡಿದ್ರು ನಮ್ಮ ಕಷ್ಟದ ಸಮಯದಲ್ಲಿ ಇವರು ಬರ್ತಾರೆ. ಅಮ್ಮಂಗೆ ಹುಷಾರಿಲ್ಲದಿರೋ ಟೈಮಲ್ಲಿ ಬಂದರು. ಮತ್ತು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಅವಾಗೂ ಕೂಡ ಇವರು ಮನೆಗೆ ಬಂದು, ನಾನು ಮನೆಗೆ ಪೇಂಟ್ ಮಾಡಿಸ್ಬೇಕಾದ್ರೆ ಮನೆಗೆ ಬಂದು ಪಾತ್ರೆ ಎಲ್ಲ ತೊಳ್ಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ನಾನು ಒಬ್ಬಳೇ ಸಾಕಾಗ್ತೀನಿ ಅಂತ ಪಾಪ ಇಡೀ ರಾತ್ರಿ ನಾವು, ಯಾಕೆಂದರೆ ನಾಳೆದ್ದು ಫಂಕ್ಷನ್ ಇದೆ, ನಾಳೆ ಎಲ್ಲ ಮಾರ್ಕೆಟ್ಗೆ ಹೋಗಬೇಕು, ಹೂವು ತರಬೇಕು, ಕೆಲಸ ಇರುತ್ತೆ. ಹಾಗಾಗಿ ಪಾಪ ಒಬ್ಬಳೇ ಮಾಡ್ತಾಳಲ್ಲ ಅಂತ ಇಡೀ ನೈಟು ನಾವು ಮನೆ ಕ್ಲೀನ್ ಮಾಡಿದ್ದೀವಿ. ಆ ಟೈಮಲ್ಲಿ ನನ್ನ ಜೊತೆಗೆ ಇವರು ಇದ್ದು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಆದರೆ ಫಂಕ್ಷನ್ ಟೈಮಲ್ಲಿ ಅವರು ಬರೋಕ್ಕಾಗಿಲ್ಲ, ಬಂದಿಲ್ಲ. ಇವ್ರು ಯಾವಾಗಲೂ ಹೇಳೋದು ಒಂದೇ ಮಾತು, ನಿನ್ನ ಕಷ್ಟ ಅಂದಾಗ ನಾನು ನೆನೆಸ್ಕೊ, ನನಗೆ ಫೋನ್ ಮಾಡು, ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ. ಅವರು ಫೋನ್ ಮಾಡೇ ಇಲ್ಲ, ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟರು ನಮಗೆ. ಆಮೇಲೆ ಅಡುಗೆ ಏನೂ ಬೇಡ, ಎಲ್ಲ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬಂದವ್ರನ್ನ ನಾನು ಹಂಗೆ ಕಳಿಸೋದೇ ಇಲ್ಲ. ಹಾಗಾಗಿ ಇರಿ ಅಕ್ಕ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಬೇಗ ಅಡುಗೆನ ಮಾಡಿದೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಅಡುಗೆ ಆಗೇ ಹೋಯಿತು. ಆಮೇಲೆ ಎಲ್ಲರಿಗೂ ಊಟನ ಬಡಿಸ್ಕೊಡೋಣ ಅಂತೇಳಿ ನಾನೇ ಎಲ್ಲರಿಗೂ ಬಡಿಸ್ತಾಯಿದ್ದೆ. ಅಕ್ಕ ಮಗುಗೆ ಊಟ ತಿನ್ನಿಸ್ತಾಯಿದ್ರು. ಮಗುಗೆ ಹೆಸರಿಟ್ಟಿದ್ದು ಫಸ್ಟು ನಾನು ಬೆಳ್ಳಿ ಅಂತ ಕರೆದೆ. ಅವ್ರ ಮನೆಗೆ ಹೋದಾಗ ಆ ಮಗುನ ಮಾತಾಡ್ಸೋಕ್ಕೆ, ಮಗು ಬಾಣ್ತಿನ ಅಂತ ಹೋದಾಗ ಆ ಮಗುಗೆ ಬೆಳ್ಳಿ ಅಂತ ನಾನು ಕರೆದೆ. ನೋಡಿದ್ರೆ ಅವರು ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಕೂಡ ಮನೆಯವರೆಲ್ಲರೂ ಬೆಳ್ಳಿ ಅಂತಲೇ ಕರೀತಾರೆ. ತುಂಬ ಖುಷಿಯಾಯಿತು. ಅಕ್ಕ ಹೇಳಿದ್ರು, ಇಲ್ಲ ನೀನಿಟ್ಟಿರೋ ಹೆಸರೇ ಮಗುಗೆ ನಾವೆಲ್ಲರೂ ಕರಿತಿದ್ದೀವಮ್ಮ, ಬೇರೆ ಯಾವುದೂ ಕರೀಲಿಲ್ಲ, ನಾವೆಲ್ಲರೂ ಬೆಳ್ಳಿ ಅಂತಲೇ ಕರಿತೀವಿ, ತುಂಬಾ ಚೆನ್ನಾಗಿದೆ ಮಗುಗೆ ಹೆಸರು ಇದು ಅಂದರು. ಸರಿ ಓಕೆ ಅಂತ ಹೇಳಿ ಆಮೇಲೆ ಎಲ್ಲರೂ ನಗ್ನಗ್ತಾ ಮಾತಾಡಿಕೊಂಡು ಊಟನ ಮಾಡಿದ್ರು. ನಾವೆಲ್ಲರೂ ಹೋದರೆ ತೊಂದರೆ ಆಗುತ್ತೆ ಇವಳಿಗೆ ಅಂದ್ಬಿಟ್ಟು ಪಾಪ ಅವರು ಬೇಜಾರು ಮಾಡ್ಕೋತಾಯಿದ್ರು. ಅಡುಗೆ ಎಲ್ಲ ಮಾಡಿದ್ಲು ಪಾಪ ಒಬ್ಬಳೇ ಅಂತ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನನಗೆ ಮನೆಗೆ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು, ನಗ್ನಗ್ತಾ ಮಾತಾಡಿಸ್ಬೇಕು, ಒಂಥರ ಖುಷಿ. ನಮ್ಮ ಮನೇಲಿ ಯಾರಿಗೂ ಕೂಡ ನಾವು ಬಂದವ್ರನ್ನ ಹಂಗೆ ಕಳಿಸಲ್ಲ, ಏನಾದರೂ ಮಾಡಿ ಕೊಡ್ತೀವಿ. ಅದು ಗುರುವಾರ ಅಂತೂ ಮಿಸ್ ಮಾಡೋದೇ ಇಲ್ಲ. ನಮ್ಮ ಮನೇಲಿ ಅಡುಗೆ ಮಾಡಿರ್ತೀವಿ. ಗುರುವಾರ ಟೈಮ್ ಮನೆಗೆ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಲೇಬೇಕು. ನಮ್ಮಪ್ಪ ಅದೊಂದು ನನಗೆ ಹೇಳ್ಕೊಟ್ಟಿದ್ದಾರೆ, ನಿನ್ನ ಹತ್ರ ಏನಿರುತ್ತೆ ಅದು ಅಲ್ಲಿ ಲೆಕ್ಕ ಅಲ್ಲ. ನಿನ್ನ ಮನೆಗೆ ಬಂದವ್ರಿಗೆ ನೀನು ಹೆಂಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿ ಮಾತಾಡಿಸಿ ಕಳಿಸ್ತೀಯ, ಅದೇ ನಿನ್ನಿಂದೆ ಬರೋದು. ಇದೊಂದು ನೀನು ಯಾವಾಗಲೂ ನೆನಪಲ್ಲಿಟ್ಕೊ. ಮನೆಗೆ ಯಾರೇ ಬರಲಿ ಹೊಟ್ಟೆ ತುಂಬ ಊಟ ಹಾಕಿ ಖುಷಿಯಾಗಿ ಮಾತಾಡಿಸಿ ಕಳಿಸ್ಬೇಕು ನೀನು ಅಂತ ನಮ್ಮಪ್ಪ ಹೇಳಿದರು.
ನಮ್ಮ ಮನೆಗೆ ಶತ್ರು ಕೂಡ ಬಂದ್ರೂ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸೋಂಥ ನಮ್ಮಪ್ಪ ನಂಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ನನಗೆ ಆಗದೇ ಇರುವಂಥ ಶತ್ರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾನು ನಗ್ನಗ್ತಾ ಮಾತಾಡಿಸಿ ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಟ್ಟು, ಕಾಫಿ ಕೊಟ್ಟು, ಊಟನೂ ಕೊಟ್ಟಿರೋದು ಹೇಳಬಾರ್ದು. ಆದರೂ ನಾನು ಚೆನ್ನಾಗಿ ನೋಡಿಕೊಂಡು ಆಗಿದ್ದಾಯಿತು, ಏನೂ ಮಾಡೋಕ್ಕಾಗಲ್ಲ, ಬಂದಿದ್ದಾರೆ ಪ್ರೀತಿಯಿಂದ ಮಾತಾಡ್ಸಿ ಕಳ್ಸೋಣ ಅಂಥೇಳಿ ನಾನು ನಗ್ನಗ್ತಾ ಮಾತಾಡಿಸಿ ಕಳಿಸಿ ಆದಮೇಲೆ ಅವರು ಈಚೆ ಹೋಗ್ಬಿಟ್ಟು ಒಬ್ರು ಕಾಲ್ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂದರೆ, ಅವ್ರ ಮನೇಲಿ ಯಾರೂ ಇರಲಿಲ್ಲ, ಬಾಗಿಲಲ್ಲಿ ಇಟ್ಬಿಟ್ಟು ಬಂದ್ವಿ. ಅವ್ರ ಅಮ್ಮನೂ ಇರಲಿಲ್ಲ, ಅವ್ರು ಯಾರೂ ಇರಲಿಲ್ಲ, ಅವಳು ಎಲ್ಲೋಗಿದ್ಲೋ ಗೊತ್ತಿಲ್ಲ, ತಿರ್ಗಕ್ಕೆ ಹೋಗ್ಬಿಟ್ಟಿದ್ಲೇನೋ ಅಂತ ಈ ಥರ ಬೇರೆಯವ್ರ ಹತ್ರ ಹೇಳಿದ್ದಾರೆ. ಅಂದರೆ ನಾವು ಶತ್ರುಗಳನ್ನ ಪ್ರೀತಿಯಿಂದ ಮಾತಾಡಿಸಿ ನಮ್ಮ ಮನೇಲಿರೋದನ್ನ ಕೊಟ್ಟು ಉಪಚಾರ ಮಾಡಿ ಕಳಿಸ್ತೀವಿ. ಆದರೆ ಅವ್ರ ಬಾಯಲ್ಲಿ ಏನು ಬತ್ತೇಳಿ, ಅವ್ರು ಇರಲಿಲ್ಲ, ಮನೆ ಬಾಗಿಲಲ್ಲಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಅನ್ನೋ. ಅವ್ರ ಮನೆಗೆ ಹೋಗಿದ್ವಿ, ಅವ್ರು ಹಿಂಗೆಲ್ಲ ನೋಡಿಕೊಂಡ್ರು ಅಂತ ಹೇಳೋ ಯೋಗ್ಯತೆ ಇಲ್ಲದೇ ನಮ್ಮ ಬಗ್ಗೆನೇ ಅದರಲ್ಲೂ ಬೇರೆ ಥರ ಕಟ್ಟುಕತೆಗಳನ್ನ ಮಾತಾಡಿ ಹೇಳಿದ್ರು. ಆ ವಿಷಯನೂ ಗೊತ್ತಾಯಿತು. ಸರಿ ಹೋಗಲಿ, ಪರವಾಗಿಲ್ಲ, ದೇವ್ರು ನೋಡಿಕೊಳ್ಳಿ ಅಂತ ರಾಯರ ಮುಂದೆ ನಿಂತ್ಕೊಂಡು ನಾನು ಒಪ್ಪಿಸ್ದೆ. ಏನೇ ಆಗ್ಬೋದು ನಮ್ಮ ಜೀವನದಲ್ಲಿ, ಏನೇ ಒಂದು ಕೆಟ್ಟ ಘಟನೆ ಆಗ್ಬೋದು, ಒಳ್ಳೆಯದೇ ಆಗ್ಬೋದು, ಯಾರೇ ನಮ್ಮ ಅಂದು ಆಡಿದ್ರೂ ನಾನು ರಾಯರ ಮುಂದೆ ನಿಂತ್ಕೊಂಡು ಒಪ್ಪಿಸ್ಬಿಡ್ತೀನಿ, ದೂರ ಕೊಟ್ಬಿಡ್ತೀನಿ. ಇವಾಗ ಕೊರಗಜ್ಜ ಸ್ವಾಮಿಗೆ, ರಾಯರಿಗೆ, ನಾನು ಹಿಂಗೆ ಆಗಿದೆಯಪ್ಪ, ಹಿಂಗೆ ನಡೆದಿದೆ ಅಷ್ಟೇ. ಅಲ್ಲ, ಅವ್ರು ನೋಡ್ಕೋತಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ದೇವರ ಆಟ ಬಲ್ಲವರ್ಯಾರು. ನಡೆಯೋದು ಅಜ್ಜಿ ಹೆಂಗ್ ನಡೆಯೋದು? ಬಾ, ಬನ್ನಿ ಬನ್ನಿ ಬನ್ನಿ. ಓ ಹಿಂಗ? ಅಯ್ಯೋ ಫೋನ್ ನಂದು. ಅಜ್ಜಿ ಹೆಂಗ್ ನಡೆಯೋದು ತೋರ್ಸಮ್ಮ. ಅಜ್ಜಿ ಓಹೋ ಹಿಂಗ? ಮಂಜಮ್ಮ ಮಂಜಮ್ಮ ಹೆಂಗ್ ನಡೆಯೋದು? ಮಂಜಮ್ಮ ಹೆಂಗ್ ನಡೆಯೋದು? ಮಂಜಜ್ಜಿ ನೋಡಿಲ್ವಲ್ಲ ಇನ್ನ? ನಿಮ್ಮವ್ವ ಹಂಗ್ ನಡೆದ್ಬಿಟ್ರೆ ಅಷ್ಟೇ. ರಾಘು ಬಂದ. ಬೆಳ್ಳಿ ಬಾ ಮಗ್ಳೆ ಬಾಡೋನು ಬೇಡ. ನನ್ನ ಮಗಳು ಯಾಕ ಸುಮ್ಮನೆ ಇರು, ನೀನ್ ಬೇಡ ಹೋಗು. ಅವಳು ಎತ್ಕೊಂಡ್ಬರ್ದಾ? ಎತ್ಕೊಂಡ್ಬರ್ದಾ? ಏನು ಮಾಡಲ್ಲ. ಅಕ್ಕವ್ರು ಎಲ್ಲರೂ ಬಂದಿತ್ತು. ತುಂಬಾ ಖುಷಿ ಆಯಿತು. ಆಕಸ್ಮಿಕವಾಗಿ ಬಂದಿತ್ತು, ಸುಮ್ಮನೆ ಬರೋಕ್ಕಾಗಲ್ಲ, ರಾಯರೇ ಕರ್ಸ್ಕೊಂಡಿರೋದು. ಬೆಳ್ಳಿನ ನೋಡಬೇಕು ಅಂತ ಎಲ್ಲರಿಗೂ ಒಂಥರ ಆಸೆ ಆಗ್ಬಿಡ್ತು. ಫಸ್ಟ್ ಟೈಮು ನಮ್ಮ ಮನೆಗೆ ಬೆಳ್ಳಿ ಬಂದಿತ್ತು. ರಾಯರ ಅನುಗ್ರಹ, ರಾಯರ ಆಶೀರ್ವಾದದಿಂದನೇ ಹುಟ್ಟಿರುವಂಥ ಮಗು. ರಾಯರು ಒಳ್ಳೇದು ಮಾಡಲಿ. ಹೈಫೈ ಮಾಡು, ಕಿಸಿ ಕೊಟ್ಬಿಡಪ್ಪ. ಅಕ್ಕ ಯಾವಾಗಲೂ ಹೇಳ್ತಾರೆ, ಇದು ಒಂಥರ ನಮಗೆ ತವ್ರ ಮನೆ ಇದ್ದಂಗೆ. ನಮಗೆ ನಮ್ಮ ತವ್ರ ಮನೆ ನೆನಪಾಗಿಲ್ಲ ಅಂದ್ರೂ ನಮಗೆ ಈ ಮನೆ ನೆನಪಾಗುತ್ತೆ. ಯಾಕೆಂದರೆ ಬಂದರೆ ಪ್ರೀತಿಯಿಂದ ಮಾತಾಡಿಸ್ತೀರಾ, ಹೊಟ್ಟೆ ತುಂಬ ಊಟ ಹಾಕ್ತೀರಾ, ಏನೋ ಒಂಥರ ಖುಷಿ. ಬಂದರೆ ಸಾಕು, ಮನೆ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲ್ಲ, ಅಷ್ಟು ಒಂಥರ ನಮಗೆ ಖುಷಿ ಅನಿಸುತ್ತೆ. ಅದೆಷ್ಟು ಬೇಗ ಟೈಮ್ ಹೋಯಿತು ಅಂತಲೂ ಗೊತ್ತಿಲ್ಲ ಕಣೋ, ನನಗೆ ಯಾಕೋ ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾಯಿದ್ರು. ಇರಿ ಅಂದೆ, ಆದರೆ ಪಾಪ ಅವರು ಮನೆ ಕಡೆ ಎಲ್ಲ ನೋಡಬೇಕಲ್ಲ, ಹಾಗಾಗಿ ಇಲ್ಲ, ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿದ್ರು. ಎಲ್ಲರೂ ಇವತ್ತು ಖುಷಿಯಾಗಿ ಇವತ್ತಿನ ದಿನನ ಕಳೆದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಇವ್ರ ಬಗ್ಗೆ ಹೇಳಬೇಕು ಅಂದರೆ ಮಾತೇ ಇಲ್ಲ. ತುಂಬ ಒಳ್ಳೆಯ ಅಕ್ಕ. ರಾಯರೇ ನನಗೆ ಒಳ್ಳೆ ಅಕ್ಕದಿರನ್ನ ಕಳಿಸಿದ್ದಾರೆ. ಮಂಜು ಅಕ್ಕ, ಲಕ್ಷ್ಮಿ ಅಕ್ಕ, ಪೊಲೀಸ್ ಅಕ್ಕ ಮತ್ತು ರಶ್ಮಿ ಅವರು
ಸುಮಾರು ಜನ ಇದ್ದಾರೆ, ಎಲ್ಲರೂ ಒಂಥರ ನನಗೆ ಒಳ್ಳೆಯದನ್ನು ಬಯಸೋರು ನನಗೆ ಸಿಕ್ಕಿದ್ದಾರೆ. ಸರಿ ಅಗ್ಗಿ ಮಾಡ್ಬಿಡಪ್ಪ. ಅಗ್ಗಿ ಮಾಡ್ಬಿಡಪ್ಪ ಅಗ್ಗಿ ಮಾಡ್ಬಿಡ ಅಮ್ಮಂಗೆ. ಅಗ್ಗಿ ಮಾಡು ಅಮ್ಮಂಗೆ. ಅಗ್ಗಿ ಮಾಡು. ಅಗ್ಗಿ ಮಾಡ್ಬಿಡ. ಅಗ್ಗಿ ಹೆಂಗ್ ಮಾಡೋದು? ಹೆಂಗ್ ಮಾಡೋದು? ತಿರ್ಗಿಸ್ಕೊಳ್ಳ ಅಗ್ಗಿ ಮಾಡ್ತಾಳೆ. ಹೆಂಗೆ ಮಾಡೋದು? ಒಂದ್ ಕೈ ಹಾಕಿ ಕೆಳಗಿಟ್ಟಾಳೆ. ಅಗ್ಗಿ ಮಾಡೋದು. ನಮ್ಮ ರಾಘವೇಂದ್ರ ಕೋಪ ಮಾಡ್ಕೊಬಿಟ್ಟವನೆ. ದತ್ತು ಮಗಳು ತಗೊಂಡಿದ್ದೆಲ್ಲ ನಾನೇ ಬಿಟ್ಬಿಟ್ಟು ಅಂತ. ರಾಯರೆಲ್ಲಿದ್ದಾರೋ? ರಾಘಪ್ಪ ಇಲ್ಲಪ್ಪ? ರಾಘಪ್ಪ ಇಲ್ಲ? ನಮಸ್ಕಾರ. ಬೆಳ್ಳಿಗೆ 1.5 ವರ್ಷ, ಆದರೆ ದೇವ್ರ ಮೇಲೆ ಎಷ್ಟು ಭಕ್ತಿ ಅಂದರೆ ತುಂಬಾ ಭಕ್ತಿ. ಅದು ರಾಯರ ಮೇಲಂತೂ ತುಂಬಾ ಭಕ್ತಿ. ಇತ್ತೀಚೆಗಂತೂ ಸಣ್ಣ ಸಣ್ಣ ಮಕ್ಳಿಗೂ ಕೂಡ ರಾಯರಂದ್ರೆ ಯಾರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಇವಾಗ ನೋಡಿ, ಪ್ರತಿಯೊಬ್ಬರು ಮನೇಲೂ ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ರಾಯರು ಯಾರು ಅನ್ನೋದು ತುಂಬ ಚೆನ್ನಾಗಿ ಮಕ್ಕಳಿಗೆ ಗೊತ್ತಾಗುತ್ತೆ. ನಾನು 2019ರಿಂದ ಪೂಜೆ ಮಾಡ್ತಿದ್ದೀನಿ. ಆವಾಗ ನನಗೆ ರಾಯರು ಯಾರು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟು ತಿಳ್ಕೊಂಡೆ. ಮತ್ತು ಅದಕ್ಕೆ ಮುಂಚೆಲ್ಲ ನನಗೆ ರಾಯರ ಹೆಸರು ಕೇಳಿದ್ದೆ, ರಾಯರ ಬಗ್ಗೆ ನನಗೆ ಒಂದು ಚೂರು ಗೊತ್ತಿರಲಿಲ್ಲ. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದೇ ವಿಷಯಗಳನ್ನ ತಿಳ್ಕೊಂಡೆ. ಇವಾಗಿನ ಕಾಲದಲ್ಲಿ ಮಕ್ಕಳು ರಾಯರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ರಾಯರು ಯಾರು ಅಂದರೆ ತೋರಿಸ್ತಾರೆ. ಆ ಪ್ರೀತಿಯಿಂದ ತಾತ ತಾತ ಅಂತ ಕರೀತಾರಲ್ಲ, ಏನೋ ಒಂಥರ ಖುಷಿಯಾಗುತ್ತೆ. ಬೆಳ್ಳಿ ಅಂತೂ ರಾಯರನ್ನ ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ನಾನು ಎಷ್ಟೇ ಫೋರ್ಸ್ ಮಾಡಿ ಕರೆದ್ರೂ ಕೂಡ ನಾನು ಬರೋದಿಲ್ಲ ಅಂತ ಆಟ ಮಾಡ್ತಾಯಿತ್ತು. ನಾನು ಮಂತ್ರಾಲಯದಿಂದ ಒಂದು 3 ಫೋಟೋಸ್ಗಳನ್ನ ತರಿಸಿದ್ದೆ ರಾಯರದು. ಆದರೆ ಇವತ್ತು ನಮ್ಮ ಅಕ್ಕಂಗೆ ಅದು ಸೇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದೇ ಅಂದ್ಕೊಳ್ತಾ ಇದ್ದೆ. 2 ಫೋಟೋ ಇದೆ ಮನೇಲಿ. ರಾಯರು ಯಾರ ಮನೆಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಲಕ್ಷ್ಮಿ ಅಕ್ಕನ ಮನೆಗೆ ಹೋಗ್ತಾರೆ ರಾಯರು ಇವತ್ತು ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಅವರು ಅದೇ ಹೇಳಿದ್ರು, ಎಷ್ಟೋ ಸಲ ನಾನು ತೊಗೋಬೇಕು ಅಂದ್ಕೊಂಡೆ ಕಣೋ, ಆಗಿಲ್ಲ. ಮತ್ತು ತುಂಬ ಸಲ ನನಗೆ ಹೇಳ್ತಿದ್ರು, ನಿನ್ನ ಕೈಯಾರ ನನಗೆ ಫೋಟೋ ಬೇಕು ಅಂತ. ನೋಡಿದ್ರೆ ನಾನು ಅವ್ರಿಗೆ ಏನೂ ಹೇಳಲೇ ಇಲ್ಲ. ಫೋಟೋ ತಂದಿದ್ದೀನಿ ಬನ್ನಿ ಅಂತಲೂ ಹೇಳಲಿಲ್ಲ. ಸಡನ್ನಾಗಿ ಅವ್ರ ಹತ್ರ ನಿನ್ನೆ ರಾತ್ರಿ ಮಾತಾಡಿದ್ವಿ, ಬನ್ನಿ ಅಂತ ಕರೆದೆ. ಆದರೆ ಬರ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಇರಲಿಲ್ಲ. ಸುಮಾರು ನಾನು ಇವ್ರ ಹತ್ರ ಮಾತಾಡಿ 7-8 ತಿಂಗಳೇ ಆಗಿತ್ತು. 7-8 ತಿಂಗಳಾದ್ರೂ ನಮ್ಮ ಬಾಂಡಿಂಗ್ ಮಾತ್ರ ಇದ್ದಂಗೆ ಇರುತ್ತೆ, ಎಲ್ಲೂ ಹೋಗಲ್ಲ. ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯ್ತು. ನನಗೆ ತವ್ರ ಮನೆಗೆ ಬಂದಷ್ಟೇ ಖುಷಿ ಆಯ್ತು. ಬರ್ಬೇಕು ಅಂತ ತುಂಬಾ ದಿವಸದಿಂದ ಅನಿಸ್ತಿತ್ತು. ಆಗ್ತಿರ್ಲಿಲ್ಲ, ಹುಷಾರಿಲ್ಲ. ಅಮ್ಮ ನೋಡ್ಬೇಕು, ನೀನ್ ನೋಡ್ಬೇಕು, ನಮ್ ರಾಗು ನೋಡ್ಬೇಕು, ಎಸ್ಪೆಷಲಿ ನಮ್ ರಾಗು ಇದ್ದಾನೆ. ಹಂಗಾಗಿ ಫುಲ್ ಖುಷಿ ಆಯ್ತು ಬಂದಿದ್ದಕ್ಕೆ. ನೋಡಿ, ರಾಯರು ಇವತ್ತು ಮನೆಗೆ ಬರ್ಬೇಕು ಇತ್ತು, ಹೌದು. ಕರ್ಸ್ಕೊಂಡವ್ರೆ. ಹೌದು, ನಿನ್ನೆ ರಾತ್ರಿ ನನಗೆ ಏನಾಯ್ತು ಗೊತ್ತಿಲ್ಲ. ನಾನು ಬಂದೆ, ಖುಷಿ ಆಯ್ತು. ರಾಗಪ್ಪ ಒಳ್ಳೇದು ಮಾಡ್ಲಿ, ನಿಂಗೂ ಒಳ್ಳೇದು ಮಾಡ್ಲಿ. ನಾನು ಅದೇ ಕೇಳ್ಕೊಂಡು ಥ್ಯಾಂಕ್ಸ್ ಅಕ್ಕ. ಅಮ್ಮ ಬಾಯ್. ಬಾಯ್ ಮಂಜಮ್ಮ ಬಾಯ್. ಮಂಜಮ್ಮ ಬೇಗ ಎದ್ದು ಓಡಾಡ್ಬೇಕು. ಇವತ್ತು ನಡೆಸ್ದಂಗೆ ಬೇಗ ಓಡಾಡ್ಬೇಕು. ಅಲ್ಲೇ ಅಮ್ಮಮ್ಮಂಗ್ ಬಾಯ್ ಮಾಡಪ್ಪ. ಅಮ್ಮಮ್ಮಂಗ್ ಬಾಯ್ ಮಾಡಿ. 2 ಕೈಲಿ ಮಾಡಿ, 2 ಕೈಲಿ. ಬೆಳ್ಳಿಗೆ ರಾಯರ ಆಶೀರ್ವಾದ ಇದೆ ಸಂಪೂರ್ಣವಾಗಿ. ಅವಳು ಬರದೇ ಇಲ್ಲ ಅಂತ ಅವಳೆ. ರಾಯರ್ ಬಿಟ್ಬಿಟ್ಟು ಬರದೇ ಇಲ್ಲ ಅಂತಾಳೆ. ರಾಗಪ್ಪ ಇಲ್ಲಪ್ಪ, ರಾಗಪ್ಪ ಇಲ್ಲ. ಅನ್ಕೊಂಡೆ ಮಂತ್ರಾಲಯದಿಂದ ಫೋಟೋ ತರಿಸಿದ್ರು. ಈ ಫೋಟೋ ಯಾರಿಗೆ ಹೋಗ್ಬೋದು, ಯಾರಿಗೆ ರಾಯರು ಯಾರ ಮನೆಗೆ ಹೋಗ್ಬೋದು ಅಂತ ನಾನು ತುಂಬಾ ಸುಮಾರು ಸಲ ಯೋಚನೆ ಮಾಡಿದ್ದೆ. ಆದ್ರೆ ನಾನು ಅನ್ಕೊಂಡೆ ರಾಯರು ಯಾರ ಮನೆಗೆ ಹೋಗ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೋ ಅಲ್ಲಿಗೆ ಹೋಗ್ತಾರೆ ನನಗ್ ಮನ್ಸಲ್ಲಿ ಇದ್ದಿದ್ದು ನಿನ್ ಕೈಯಿಂದಾನೆ ಅದು ರಾಯರು ಬಂದು ಪೂಜೆ ಮಾಡಿರೋದು. ನಮ್ಮನೆ ಒಳ್ಳೇದಾಗುತ್ತೆ, ರಾಯರು ಬರ್ತಾರೇನೋ ಅನ್ನೋದು ಒಂದು ತಲೆಯಲ್ಲಿತ್ತು. ಅದು ಗೊತ್ತಿಲ್ಲ. ಬಂದ್ರಲ್ಲ ಇವತ್ತು. ಬಂದ್ರು. ಇನ್ಮೇಲಾದ್ರೂ ಒಳ್ಳೇದಾದ್ರೆ ಪೂಜೆ ಮಾಡೋ ಅಷ್ಟು ಶಕ್ತಿ ಕೊಟ್ಟರೆ ಸಾಕು. ಏನು ಕೇಳಲ್ಲ. ಬಾಯ್ ನಿಜಮ್ಮ, ಬಾಯ್. ಅಲ್ಲಿ ಅಮ್ಮಂಗ್ ಬಾಯ್ ಮಾಡಿ. ಅಮ್ಮಂಗ್ ಬಾಯ್ ಮಾಡಿ. ಬಾಯ್. ಫ್ಲೈಂಗ್ ಕಿಸ್ ಕೊಟ್ಬಿಡು ಅಜ್ಜಿಗೆ. ಅಕ್ಕ ನಾನು 6 ತಿಂಗಳು 7 ತಿಂಗಳವರೆಗೂ ನಾವು ಮಾತೇ ಆಡಲ್ಲ. ಆದ್ರೂ ನಾವು ಸೇರಿದಾಗ ಏನು ಬಾಂಡಿಂಗ್ ಇರುತ್ತೆ ಹಾಗೆ ಇರುತ್ತೆ, ಏನೂ ಕಮ್ಮಿ ಆಗಿರಲ್ಲ. ಅವರು ಯಾವತ್ತೂ ಫೋನ್ ಮಾಡಿಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ, ನಾನು ಅಂದ್ಕೊಳ್ಳೋದಿಲ್ಲ. ಮಾತಾಡಬೇಕು ಅಂದಾಗ ಕಾಲ್ ಮಾಡ್ತೀವಿ, ಮಾತಾಡ್ತೀವಿ. ಒಳ್ಳೇದಾಗಲಿ ಅಕ್ಕ, ಒಳ್ಳೇದು ಮಾಡಲಿ ರಾಯರು ನಿಮಗೆ.